ಹಾಯ್ ಫ್ರೆಂಡ್ಸ್, ನಮಸ್ತೆ ರೀ. ಸರೋಜ ಸವಿ ರುಚಿಗೆ ಸ್ವಾಗತ. ಬರ್ರಿ, ಇವತ್ತೊಂದು ಸೂಪರ್ ಆದ ಬ್ರೇಕ್ಫಾಸ್ಟ್ ರೆಸಿಪಿದೊಂದಿಗೆ ಬಂದಿನಿ. ಅದು ಯಾವುದಪ್ಪ ಅಂತಂದ್ರೆ ಪನ್ನೀರ್ ಪರೋಟ. ಈ ಪರೋಟಾನ ಹೆಂಗೆ ಮಾಡೋದಂತ ಇವತ್ತಿನ ವಿಡಿಯೋದಾಗ ನೋಡೋಣ. ಫಸ್ಟಿಗೆ ನಾವು ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ ರೀ. ಅದಕ್ಕೆ ನಾನು ಗೋಧಿ ಹಿಟ್ಟನ್ನ ತೊಗೊಂಡಿನಿ ಮತ್ತು ಅದಕ್ಕೆ ಸ್ವಲ್ಪನ ಉಪ್ಪನ್ನ ಹಾಕಾಕತ್ತೀನಿ ಮತ್ತು ಅದಕ್ಕೆ ಓಂ ಕಾಳನ್ನು ಹಾಕಾಕತ್ತೀನಿ ರೀ. ಅಜ್ವಾನ ಏನಿರ್ತಾವೆ ನೋಡ್ರಿ, ಅವಕ್ಕನ್ನ ಒಂದು ಸ್ವಲ್ಪ ಕೈ ಒಳಗೆ ಅದನ್ನು ತಿಕ್ಕಿ ಹಾಕ್ಬೇಕ್ರಿ, ಅಂದ್ರೆ ಫ್ಲೇವರ್ ಚೆಂದಾಗ ಬರುತ್ತೆ. ಇವಾಗ ನೋಡ್ರಿ, ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಾಕತ್ತೀನಿ ರೀ. ನೀರು ಹಾಕಿ ಅದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೊಂಡ್ರೆ ಹಿಟ್ಟು ರೆಡಿ ಆಗ್ತದೆ ರೀ. ನೋಡಿರಿ, ಇಷ್ಟು ಮೆತ್ತಗನ ನಾನು ಹಿಟ್ಟನ್ನ ಕಲಸಿ ಇಡಾಕತ್ತೀನಿ. ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿದನ್ನು ನೆನೆಯಾಕ ಬಿಡ್ಬೇಕ್ರಿ. ನೋಡಿರಿ, ಈ ರೀತಿ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿದನ್ನು ಸ್ವಲ್ಪ ಮಿಜ್ಜಾಕತ್ತೀನಿ. ಈ ರೀತಿ ಮಿಜ್ಕೊಂಡು ಇದನ್ನು ಒಂದು ಬೋಗಣಿ ಒಳಗೆ ಹಾಕಿ ನೆನೆಯಾಕ ಬಿಡ್ಬೇಕ್ರಿ. ಒಂದು ಅರ್ಧ ತಾಸು ಹಿಟ್ಟು ನೆನೆದ್ರೆ ಸಾಕಾಗುತ್ತೆ. ಇವಾಗ ಪನ್ನೀರ್ ಪರೋಟಕ್ಕೆ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ್ರಿ. ಅದಕ್ಕೆ ಪನ್ನೀರ್ ಬೇಕಾಗುತ್ತೆ. ಪನ್ನೀರ್ನ ಏನಿರುತ್ತೆ ನೋಡ್ರಿ, ಅದನ್ನು ಸ್ವಲ್ಪ ಪುಡಿ ಪುಡಿಯಾಗಿ ಮಾಡ್ಬೇಕ್ರಿ. ಅದಕ್ಕೆ ನೋಡ್ರಿ, ಹೆರ್ಚು ಮಣಿ ತೊಗೊಂಡು ನಾನು ಪನ್ನೀರ್ನ ಹೆರ್ಚಾಕತ್ತೀನಿ. ನೋಡ್ರಿ, ಈ ರೀತಿ ಪುಡಿ ಪುಡಿಯಾಗಿ ಮಾಡ್ಕೋಬೋದು, ಕೈಲೇನೂ ಮಾಡ್ಕೋಬೋದ್ರಿ. ಆದ್ರೆ ಒಂದು ಸ್ವಲ್ಪ ದಪ್ಪ ದಪ್ಪಾಗಿ ಬರುತ್ತೆ ಕೈಲೇ ಮಾಡಿದ್ರೆ. ಅದಕ್ಕೆ ಹೆರ್ಚು ಮಣಿದಿಂದ ಮಾಡಿದ್ರೆ ನೀಟಾಗಿ ಬರುತ್ತೆ. ಇವಾಗ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬೇಕ್ರಿ. ಎಣ್ಣೆ ಕಾದಿಂದ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿನ ಹಾಕಬೇಕು. ಆದಷ್ಟು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿ ಹಾಕ್ರಿ, ಇಲ್ಲಾಂದ್ರೆ ಪರೋಟ ಹರಿದು ಬೀಳ್ತಾವೆ. ಇವಾಗ ನೋಡ್ರಿ, ಒಂದು ಸ್ವಲ್ಪ ನಾನು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೀನಿ. ಇದನ್ನು ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕಾಗತ್ತೆ ರೀ. ಈಗ ನೋಡ್ರಿ, ಒಂದು ಸ್ವಲ್ಪ ಉಪ್ಪನ್ನ ಹಾಕಾಕತ್ತೀನಿ. ಹಿಟ್ಟಿಗೂ ನಾವು ಒಂದು ಸ್ವಲ್ಪ ಉಪ್ಪನ್ನ ಹಾಕಿದ್ದೀವಿ, ನೋಡಿಕೊಂಡು ಉಪ್ಪು ಹಾಕ್ರಿ. ಇವಾಗ ನೋಡ್ರಿ, ಅದಕ್ಕೆ ಸ್ವಲ್ಪ ನಾನು ಅಚ್ಕಾರದ ಪುಡಿನ ಹಾಕಾಕತ್ತೀನಿ. ಹಸಿಮೆಣ್ಸಿನ್ಕಾಯಿನೂ ಯೂಸ್ ಮಾಡಿದ್ದೀವಿ, ಖಾರನ ನೋಡಿಕೊಂಡು ಹಾಕ್ರಿ. ಖಾರದ ಪುಡಿ ಹಾಕಿಂದ ನಾವು ಗ್ಯಾಸ್ನ ಆಫ್ ಮಾಡ್ಕೋಬೇಕಾಗತ್ತೆ ರೀ. ನೋಡ್ರಿ, ಈಗ ಗ್ಯಾಸ್ ಆಫ್ ಮಾಡಿಂದ ಅದಕ್ಕೆ ಪುಡಿ ಮಾಡಿಟ್ಟಿರುವ ಪನ್ನೀರನ್ನ ಹಾಕ್ಬೇಕ್ರಿ. ನೋಡ್ರಿ, ನಾನೀಗ ಪನ್ನೀರೆಲ್ಲ ಹಾಕಾಕತ್ತೀನಿ. ಹಾಕಿದನ್ನು ಮೇಲ್ಗಡೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ಮತ್ತು ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕಾಕತ್ತೀನಿ. ನೋಡ್ರಿ, ಇದನ್ನು ಈಗ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ರೆ ಮಸಾಲ ರೆಡಿ ಆಗ್ತದೆ ರೀ. ನೋಡ್ರಿ, ಈಗ ಸ್ಟಫಿಂಗ್ ಹತ್ರ ರೆಡಿ ಆಗ್ಯದ. ಪರೋಟ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ್ರಿ. ನೋಡ್ರಿ, ಹಿಟ್ಟು ಎಷ್ಟು ಮಸ್ತಾಗಿ ನೆಂದದ, ಎಷ್ಟು ಸಾಫ್ಟಾಗಿ ಬಂದದ. ಈ ರೀತಿ ನೆನಿಬೇಕ್ರಿ. ಈಗ ಅದ್ರೊಳಗಿಂದ ಒಂದು ಉಳ್ಳಿ ತೊಗೊಂಡು ಸ್ವಲ್ಪ ಒಣ ಹಿಟ್ಟೊಳಗೆ ಅದ್ಬೇಕ್ರಿ. ಅದ್ದಿ ಇದನ್ನು ಸ್ವಲ್ಪ ದೊಡ್ಡದಾಗಿ ತಿಳ್ಕೊಬೇಕು. ನೋಡ್ರಿ, ನಾವು ಈ ರೀತಿನ ತಿಳ್ಕೊಬೇಕಾಗತ್ತಾ. ಇಷ್ಟು ದೊಡ್ಡದಾಗಿ ನಾವು ತಿಳ್ಕೊಂಡ್ರೆ ಸಾಕಾಗತ್ತಾ. ಇವಾಗ ಅದಕ್ಕೆ ರೆಡಿ ಮಾಡಿಟ್ಟಿರುವ ಪನ್ನೀರ್ ಮಸಾಲ ಏನಿರುತ್ತೆ ನೋಡ್ರಿ, ಆ ಮಸಾಲಾನ ಇದರಲ್ಲಿ ಹಾಕಬೇಕು. ಹಾಕಿ ಇದನ್ನು ಈ ರೀತಿ ಒಂದು ಸೈಡಲ್ಲಿ ಮಡಚ್ಬೇಕ್ರಿ. ನೋಡ್ರಿ, ಈಗ ಅದೇ ರೀತಿನೇ ಚೌಕಾಗಿ ಮಡ್ಚಾಕತ್ತೀನಿ. ನೋಡ್ರಿ, ನಾನು ಚೌಕ ಆಕಾರದಲ್ಲಿ ನಾನು ಪರೋಟನ ರೆಡಿ ಮಾಡಾಕತ್ತೀನಿ. ನೀವು ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು. ರೌಂಡ್ ಬೇಕಂದ್ರೆ ಹೋಳ್ಗೆ ಥರ ನೀವು ಸ್ಟಫ್ ಮಾಡಿ ಮಾಡ್ಬೋದು. ನೋಡ್ರಿ, ಈ ರೀತಿ ನಾವು ಒಣ ಹಿಟ್ಟೊಳಗೆ ಅದ್ದಿ ಕೈಲಿ ಒಂದು ಸ್ವಲ್ಪ ಮೊದಲಿಗೆ ಈ ರೀತಿನ ತಟ್ಟಬೇಕ್ರಿ. ತಟ್ಟಿಂದ ಇದನ್ನು ನಾವು ಲಟ್ಟಣಿಗೆದಿಂದ ಈ ರೀತಿ ತೀಡಬೇಕು. ನೋಡ್ರಿ, ಈಗ ಎರಡು ಸೈಡ್ ನಾನು ಹೊಲಿಸಿ ಹಾಕೊಂತನ ತೀಡಾಕತ್ತೀನಿ. ಈ ರೀತಿನ ತೀಡಿಂದ ಆದಮೇಲೆ ಇದನ್ನು ಬೇಯಿಸ್ಕೋಬೇಕಾಗತ್ತೆ ರೀ. ನೋಡ್ರಿ, ಪರೋಟ ಅಂದ್ರೆ ಒಂದು ಸ್ವಲ್ಪ ದಪ್ಪನೇ ನೀವು ಮಾಡ್ಕೋಬೇಕಾಗತ್ತೆ. ಭಾಳ ತೆಳು ಮಾಡಿದ್ರೆ ಹರಿದು ಬಿಡ್ತಾವ್ರಿ. ನೋಡ್ರಿ, ಈಗ ಕಾದ ಹಂಚಿನ ಮ್ಯಾಗ ನಾನು ಹಾಕಿ ಸ್ವಲ್ಪ ಎಣ್ಣೆನ ಹಾಕಿ ತಿರುವಿ ಹಾಕಾಕತ್ತೀನಿ ರೀ. ನೀವು ಎಣ್ಣೆ ಬದಲಿಗೂ ತುಪ್ಪನೂ ಹಾಕೋಬೋದು. ನೋಡ್ರಿ, ಈಗ ಮತ್ತೊಂದು ಸ್ವಲ್ಪ ನಾನು ಎಣ್ಣೆನ ಹಾಕಾಕತ್ತೀನಿ. ಹಾಕಿ ಇದನ್ನು ಚಲೋತ್ನಾಗ ಬೇಯಿಸ್ಕೊಂಡ್ರೆ ಪರೋಟ ರೆಡಿ ಆಕ್ಕವು. ಮಕ್ಕಳಿಗಂತರೂ ಭಾಳ ಇಷ್ಟ ಆಗ್ತಾವ್ರಿ. ಮತ್ತು ಅವರಿಗೆ ಲಂಚ್ ಬಾಕ್ಸಿಗೂ ನೀವು ಮಾಡಿ ಕೊಡ್ಬೋದು. ಸಣ್ಣವ್ರದಿಂದ ಹಿಡಿದು ದೊಡ್ಡವರಿಗೂ ಇದು ಫೇವ್ರೇಟ್ ಆಗೋದು ಗ್ಯಾರಂಟಿ ರೀ. ನೀವು ಒಮ್ಮೆ ಮನೆ ಒಳಗೆ ಮಾಡಿ ನೋಡಿರಿ ಫ್ರೆಂಡ್ಸ, ಭಾಳ ಮಸ್ತಾಗಿ ಇರ್ತದ. ಮುಂಜಾನೆ ನಾಷ್ಟ ಅಂತರೂ ಸೂಪರಾಗಿ ರೆಡಿ ಆಗ್ತದ. ನೀವು ಒಮ್ಮೆ ಮಾಡಿ ನೋಡ್ರಿ. ಕೆಚಪ್ ಜೊತೆ ಆದರೂ ತಿನ್ಬೋದು ಮತ್ತು ತುಪ್ಪ ಹಾಕಿ ತಿನ್ಬೋದು, ಇಲ್ಲಾಂದ್ರೆ ಹಾಗೆ ತಿಂದ್ರೂ ಮಸ್ತಾಗಿ ಇರುತ್ತೆ. ನೀವು ಒಮ್ಮೆ ಮನೆಯೊಳಗೆ ಮಾಡಿ ನೋಡಿ ಫ್ರೆಂಡ್ಸ, ಹೆಂಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡ್ರಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನೋಡಿರಿ, ಎಷ್ಟು ಮಸ್ತಾಗಿ ಪದರಾಗಿ ಬರ್ತದ. ಸ್ಟಫಿಂಗ್ ಹತ್ರ ಮಸ್ತಾಗಿತ್ತು. ಒಂದ್ಸಲ ಈ ರೆಸಿಪಿ ಮನೆಯೊಳಗೆ ಮಾಡಿ ನೋಡ್ರಿ. ಎಲ್ಲರೂ ಪದೇ ಪದೇ ಇದೇ ಮಾಡು ಅಂತಲೇ ಹೇಳ್ತಾರೆ ರೀ. ಈ ರೆಸಿಪಿ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು.